180ನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಕಾರ್ಯಕ್ರಮದ ವೇದಿಕೆ ಮೇಲೂ ಎಲ್ಲ ಗಣ್ಯ ಮಾನ್ಯರೇ, ಪಾಲಕ ಬಂಧುಗಳು ಹಾಗೂ ಮಕ್ಕಳು ವಿದ್ಯಾರ್ಥಿಗಳೇ, ಸ್ವತಂತ್ರ ದಿನಾಚರಣೆ ಆ್ಯಕ್ಚುಲಿ ಮಕ್ಕಳು ಮಾತಾಡೋದು, ನಾವು ಏನು ಮಾತಾಡೋದಿಲ್ಲ, ಕೊಡಬೇಡ ಅಂತ ಹೇಳಿದ್ವಿ ಅವರಿಗೆ. ಮಕ್ಕಳು ಮಾತಾಡೋದಿರುತ್ತೆ ಯೂಶಲಿ. ಸೊ ಎಲ್ಲರಿಗೂ ಗೊತ್ತಿದೆ, ಅಂದರೆ ನಾವು ಸ್ವಾತಂತ್ರ್ಯ 80 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದು ಪ್ರತಿ ವರ್ಷ ಅದೇ ರಿಪೀಟ್ ಆಗುತ್ತೆ, ಹೊಸದೇನಿದೆ ಇದು ಮಾಡೋದಿರುತ್ತೆ ಅನ್ನೋದು. ಬಟ್ ಒನ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಯು ದ್ಯಾಟ್, ನಾವು ಮಕ್ಕಳಿಗೆ ನಿಜವಾಗಿ ಸ್ವಾತಂತ್ರ್ಯ ಎಷ್ಟು ಕೊಟ್ಟಿದ್ದೀವಿ. ಯಾಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಹೋರಾಟ ಮಾಡಿದ್ದಾರೆ, ಅವೆಲ್ಲರಿಗೂ ಗೊತ್ತಿದೆ, ಎಲ್ಲರೂ ಕೇಳಿದ್ದಾರೆ. ನಾವು ಮಕ್ಕಳಿಗೆ ಎಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ಜಸ್ಟ್ ಐ ವಾಂಟೆಡ್ ಟು ಟಾಕ್ ಅಬೌಟ್ ದ್ಯಾಟ್. ಮಕ್ಕಳಿಗೆ ನಾವು ಬರೀ ನಾವೇನಂದ್ರೆ ಸ್ಕೂಲಿಗೆ ಏನು ಮಾಡ್ತೀವಿ, ರೆಡಿ ಮಾಡ್ತೀವಿ, ಕಳಿಸ್ತೀವಿ. ಅವ್ರು ಏನು ಮಾಡ್ತಾಯಿದ್ದಾರೆ ಇವಾಗ ನೋಡ್ತಿರ್ಬೋದು ಟ್ರೆಂಡ್ ಹೆಂಗಿದೆ ಮಕ್ಕಳದು. ಸಣ್ಣ ಹುಡುಗರಿಂದ ಆಲ್ಮೋಸ್ಟ್ PUC ವರೆಗೂ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಪಾಲಕರಿಗೆ ಗೊತ್ತೇ ಇಲ್ಲ. ಹೊರಗಡೆ ಹೋಗಿ ನಾವು ಮಕ್ಕಳು ಏನು ಮಾಡ್ತೀವಿ, ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ, ಮಕ್ಕಳು ಓದ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರೆ ಅಂತ ಅಷ್ಟೇ ಗೊತ್ತು ಹೊರತು ಬೇರೆ ರೀತಿ ಯಾವ ರೀತಿ ಟರ್ನ್ ಆಗ್ತಾ ಇದೆ ಅಂತ ಯಾವ ಪಾಲಕರು ಗಮನನೇ ಹರಿಸ್ತಾ ಇಲ್ಲ. ನಾವು ಅವ್ರು ಓದ್ತಾ ಇದ್ದಾರೆ, ಮಾರ್ಕ್ಸ್ ತಗೋತಾ ಇದ್ದಾರೆ ಅನ್ನೋದು ಅಷ್ಟೇ ನಮ್ಮ ತಲೆಯಲ್ಲಿದೆ ಹೊರತು ಅವ್ರ ಅಭಿರುಚಿಗಳು ಏನು ಅನ್ನೋದೇ ಗೊತ್ತಿಲ್ಲ ಯಾರಿಗೂ. ಈಗ ನೋಡಿ, ಈಗ ಈಗ ರೀಲ್ಸ್ ನೋಡ್ತಾ ಇರ್ತಾರೆ ಮೊಬೈಲಲ್ಲಿ. ಒಂದು ಯಾವ ರೀಲ್ಸ್ ನೋಡ್ತೀರಾ, ಒಂದು 2-3 ಸಲ ಏನು ನೋಡ್ತೀರಾ, 4ನೇ ಸಲ 5ನೇ ಸಲ ಕಂಟಿನ್ಯೂಸ್ ಅದೇ ರೀಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೊಂದು ಯಾವುದೋ ಒಂದು ಪೇಟ್ರಿಯಾಟಿಕ್ ಸಾಂಗ್ ನೋಡ್ತಾ ಇದ್ರೆ, ಒಂದು 2-3 ಪೇಟ್ರಿಯಾಟಿಕ್ ಸಾಂಗ್ ನೋಡಿದ್ರೆ ಕಂಟಿನ್ಯೂಸ್ ಪೇಟ್ರಿಯಾಟಿಕ್ ಸಾಂಗ್ ಬರುತ್ತೆ. ಒಂದು 2-3 ಲವ್ ಸಾಂಗ್ ನೋಡ್ರಿ, ಅವು ಕಂಟಿನ್ಯೂಸ್ ಲವ್ ಸಾಂಗ್ಸೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ AI ಹೆಂಗಿದೆ ಸಿಸ್ಟಮ್ ಅಂದರೆ, ಟಕ್ಕರೆ ನಿಮ್ಮ ಮನಸ್ಸಿಂದ ಏನಿದೆ ಅರ್ಥ ಮಾಡ್ಕೊಂಡ್ಬಿಡುತ್ತೆ. ಅದು ನೀವು ಏನು ಮಾಡ್ತೀವಿ, ನಿಮ್ಮ ತಲೆಯಲ್ಲಿ ಏನಿದೆ ಅದು ಅರ್ಥ ಮಾಡ್ಕೊಂಡು ಅದು ಡೆಲಿವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆದರೆ ನಾವು ಮಕ್ಕಳ ಜೊತೆ ಕಂಟಿನ್ಯೂಸ್ ಇರ್ತೀವಿ, ಇಷ್ಟು ವರ್ಷ ಕಳೆದಿರ್ತೀವಿ, ಮಕ್ಕಳುಗಳಿಗೆ ಏನು ಬೇಕು ಏನು ಬೇಡ ಅನ್ನೋದು ಚೆಕ್ ಮಾಡೋದೇ ಇಲ್ಲ ನಾವು. ಆ್ಯಕ್ಚುಲಿ ಪಾಲಕರು ಎಷ್ಟೋ ಸರಿ ಫೇಲ್ ಆಗಿಬಿಡ್ತೀವಿ ಚೆಕ್ ಮಾಡೋಕ್ಕೆ. ಹೊರಗಡೆ ಹೇಳ್ತಿಲ್ಲ, ಅವ್ರಿಗೆ ಆಪ್ಷನ್ನೇ ಕೊಡೋಲ್ಲ ಮಕ್ಳಿಗೆ ಕೂಡ ಟೈಮ್. ನೀವು ನೋಡಿ, ಒಂದು ನನ್ನ ಇದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ, ಮಕ್ಕಳಿಗೆ ನೀವು ಮೊಬೈಲ್ ಕೊಡ್ತೀರಾ, TV ಇದು ಎಲ್ಲನೂ ಫೆಸಿಲಿಟಿ ಕೊಟ್ಟರೆ ಅವ್ರಿಗೆ ಅದು ಅವಶ್ಯಕತೆ ಇಲ್ಲ. ಮಕ್ಕಳು ಈಗಿನ ಜನ್ರೇಷನ್ ಮಕ್ಕಳಿಗೆ ನೀವು ಎಷ್ಟು ಟೈಮ್ ಕೊಡ್ತೀನಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಅಂದರೆ ಅಟ್ಲೀಸ್ಟ್ ½ an hour to 1 hour ಯು ಕ್ಯಾನ್ ಸ್ಪೆಂಡ್. ನಾವೇನು ಮಾಡ್ತೀವಿ, ನಾವೇ ಮೊಬೈಲ್ ನೋಡೋಕೆ ಸ್ಟಾರ್ಟ್ ಮಾಡಿರ್ತೀವಿ, ನಾವೇ ಮೊಬೈಲ್ ನೋಡ್ತೀವಿ, ಮಕ್ಕಳಿಗೆ ಮೊಬೈಲ್ ಬಿಡ ಅಂತ ಹೇಳ್ತೀವಿ ನಾವು ಪೇರೆಂಟ್ಸ್ಗಳು. ಅದು ಆಗುತ್ತಾ? ಮಕ್ಕಳು ಮೊಬೈಲ್ ಬಿಡ ಅಂತ ಹೇಳಿದ್ರೆ ಆಗೋದೇ ಇಲ್ಲ. ಸೊ ಅದಕ್ಕೇನು ಮಾಡಬೇಕು ಅಂತಂದರೆ, ಅವ್ರ ಅಭಿರುಚಿಗಳನ್ನ ತಿಳ್ಕೋಬೇಕು ಅಂತಂದರೆ ಫಸ್ಟು ನಾವು ಅವ್ರ ಜೊತೆ ಟೈಮ್ ಕಳೆಯೋಕ್ಕೆ ಟ್ರೈ ಮಾಡಬೇಕು. ಎಲ್ಲ ಬದಿಗೆ ಓದ್ಬೇಕು. ನಮ್ಮ TV, ಮೊಬೈಲು, ನಮ್ಮ ಕಿರಿಕಿರಿ ಏನೇ ಇರಲಿ, ನಮ್ಮ ಪರ್ಸನಲ್ ಏನೇ ಇದ್ರೂ ½ an hour ಎಲ್ಲ ಬದಿಗೆ ಓದ್ಬೇಕು. ಜಾಸ್ತಿ ಟೈಮ್ ಇರ್ತಂದ್ರೆ 1 hour ಕೊಡಿ, ಅಟ್ಲೀಸ್ಟ್ ½ an hour. ಯಾಕಂದ್ರೆ ನಮ್ಮ ಕೆಂಬಾವಿ ಮಠದ ನೋಡಿದ್ರೆ ಯಾರು ಏನಪ್ಪ 24 hours ಬಿಜಿ ಇರ್ತಾರೆ ಅಂತ ಯಾರೂ ಇಲ್ಲೇ ಇಲ್ಲ. ನಮ್ಮ ಕೆಂಬಾವಿ ಮಠ, ಹುಬ್ಳಿ ಮಠ ನೋಡಿದ್ರೆ ಎಲ್ಲರಿಗೆ ಟೈಮ್ ಇದೇ ಇರುತ್ತೆ. ನಾವು ಕಟ್ಟಿ ಮೇಲೆ ಕುಂದಿರ್ತೀವಿ, 3-4 ತಾಸು ಇವ್ರದ್ದು ಮಾತು ಕುಂದಿರ್ತೀವಿ, ಅದ್ರಲ್ಲಿ ಬೇರೆ ಡಿಸ್ಕಸ್ ಮಾಡ್ತೀವಿ. ವಿ ಆರ್ ಓನ್ಲಿ ಡಿಸ್ಕಸಿಂಗ್ ಅಬೌಟ್ ದ ಪೀಪಲ್. ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಜನಗಳ ಬಗ್ಗೆ ಮಾತಾಡ್ತೀವಿ ಹೊರತು ಏನಾದರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀವಿ, ಯಾರು ಮಾತಾಡೋದೇ ಇಲ್ಲ. ಸೊ ಒಂದು ಅರ್ಧ ಗಂಟೆ 1 ಗಂಟೆ ಬೇರೆಯವ್ರ ಬಗ್ಗೆ ಮಾತಾಡೋದು ಬಿಟ್ಟು ನಮ್ಮ ಮಕ್ಕಳ ಬಗ್ಗೆ ಮಾತಾಡೋದು ಸ್ಟಾರ್ಟ್ ಮಾಡೋಣ, ಮಕ್ಕಳ ಜೊತೆ ಮಾತಾಡೋಕೆ ಸ್ಟಾರ್ಟ್ ಮಾಡೋಣ. ಅವ್ರು ಕರ್ಕೊಂಡು ತಿರುಗಾಡಿ, ನೀವು ಒಂದು ಪ್ಲೇ ಗ್ರೌಂಡ್ಗೆ ಹೋಗಿ, ಗಾರ್ಡನ್ ಹೋಗಿ, ಅಥವಾ ಹೊರಗಡೆ ತಿರುಗಾಡಿ 1 hour ಎಲ್ಲಿ ಕರ್ಕೊಂಡು 1 hour ಏನು ಡಿಸ್ಟರ್ಬ್ ಇರಬಾರ್ದು. ನಿಮ್ಮ ಮೊಬೈಲ್ ಡಿಸ್ಟರ್ಬ್ ಇರಬಾರ್ದು, TV ಡಿಸ್ಟರ್ಬ್ ಇರಬಾರ್ದು, ಯಾವುದೂ ಡಿಸ್ಟರ್ಬ್ ಇರಬಾರ್ದು. 1 hour ಅವ್ರ ಜೊತೆ ಕಳೀರಿ. ಡೆಫಿನೆಟ್ಲಿ ಮಗು ಇನ್ನೂ ಜಾಸ್ತಿ ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಇಲ್ಲಾಂದರೆ ಅಟ್ಯಾಚ್ಮೆಂಟ್ ಬೆಳೆಯೋದೇ ಇಲ್ಲ. ನಾವೇನು ಮಾಡಿ ಮೊಬೈಲ್ ಕೊಟ್ಟು ಹೋಗ್ಬಿಡ್ತೀವಿ. ಆಮೇಲೆ ಏನು ಮಾಡೋದು, ಸರ್ ಮೊಬೈಲ್ ನೋಡ್ತಿರ್ತಾರೆ, ಮಗು ಮೊಬೈಲೇ ಕೊಡ್ಸಾಕತ್ತಿಲ್ಲ ಅಂತ. ಈಗ ನಾವು ಸ್ಕೂಲಲ್ಲಿ ಏನಾದರೂ ಮಾಡಿದ್ರೆ ನಾವು ಅವಾಯ್ಡ್ ಮಾಡ್ಬೋದು. ಮನೇಲಿ ಮೊಬೈಲ್ ನೋಡಿದ್ರೆ ನಮಗೆ ಅವಾಯ್ಡ್ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕಾಗಿ ನೀವು ಹೆಚ್ಚಿನ ಸಮಯ ಹೆಂಗೆ AI ಟೆಕ್ನಾಲಜಿ ಮುಂದೆ ಬರ್ತಾ ಇದೆ, AI ಎಷ್ಟು ಫಾಸ್ಟ್ ಆಗ್ತಾಯಿದೆ ಕಂಪ್ಯೂಟರ್ದು ಎಲ್ಲನೂ, ಆ ಥರ ಪಾಲಕರು ಸ್ವಲ್ಪ ಒಂದು ಸ್ಟೆಪ್ ಅಹೆಡ್ ಹೋಗಿ ಅದರಿಂದ ಹೆಂಗೆ ಹೊರಗಡೆ ಬರ್ಬೇಕಂದ್ರೆ, ನೀವು ಟೈಮ್ ಕಳೆಯೋದು ಒಂದೇ ಬೆಸ್ಟ್ ಆಪ್ಷನ್. ಅದ್ರ ಬಿಟ್ಟರೆ ಬೇರೆ ಆಪ್ಷನ್ ಏನು, ಬೇರೆ ದಾರಿಗಳು ಏನೂ ಇಲ್ಲ. ಮಕ್ಕಳಿಗೆ ಮೊಬೈಲ್ ಬಿಡಿಸ್ಬೇಕನ್ನೋದು ಒಂದೇ ದಾರಿ. ಈ ಮೊಬೈಲ್ ಬಿಡಿಸ್ಬೇಕಂದ್ರೆ ಏನು ಮಾಡಿ, ಯಾಕೆ ಮೊಬೈಲ್ ಯಾವಾಗ ಬಿಡ್ತಾರೆ ಮಕ್ಕಳು ನೋಡೋದು ಅಂತಂದರೆ, ಅವ್ರು ಬೇರೆ ಕಡೆ ಡೈವರ್ಟ್ ಆದರೆ ಹ್ಯಾಬಿಟ್ಸ್ ಕೆನಾಟ್ ಬಿ ರಿಮೂವ್ಡ್ ಅಂತೆ, ಓನ್ಲಿ ರೀಪ್ಲೇಸ್ಡ್ ಅಂತ. ರಿಮೂವ್ ಹ್ಯಾಬಿಟ್ಸ್ ಏನೇ ಇದ್ರೂ ಮೊಬೈಲ್ ನೋಡೋದು ಹ್ಯಾಬಿಟ್ ಇದೆ ಅಂದರೆ ಅದನ್ನು ಹೆಂಗೆ ರಿಮೂವ್ ಮಾಡೋಕೆ ಆಗೋದಿಲ್ಲ, ಅದನ್ನು ರೀಪ್ಲೇಸ್ ಮಾಡ್ಬೋದು ನಾವು ಅಷ್ಟೇ. ರೀಪ್ಲೇಸ್ ಮಾಡ್ಬೋದು ಅಂದರೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ದೆಮ್. ಈ ಮುಂಚೆ ಯಾಕೆ ಅದನ್ನು ಟೈಮ್ ಕೊಡೋಕೆ, ಮುಂಚೆ ಪ್ರತಿಯೊಬ್ಬರ ಮನೆಯಲ್ಲಿ ಅಜ್ಜಿ ಇರ್ತಿದ್ರು, ಪ್ರತಿಯೊಂದು ಮನೆಯಲ್ಲಿ ಅವ್ರೇನು ಮಾಡ್ತಾರೆ, ಅಟ್ಲೀಸ್ಟ್ ತಂದೆ ತಾಯಿ ಟೈಮ್ ಕೊಡೋಕೆ ಆಗಿಲ್ಲ ಅಂತಂದ್ರು ಅವ್ರು ಹೆಚ್ಚಿನ ಸಮಯ ಏನು ಮಾಡ್ತಿದ್ರು, ಅಜ್ಜಿ ಕಡೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು. ಆ ಮಕ್ಕಳಿಗೆ ಅಷ್ಟು ಗೊತ್ತಾಗ್ತಿರಲಿಲ್ಲ. ಇವಾಗ ಎಲ್ಲ ಟೀನಿ ಫ್ಯಾಮಿಲಿಗಳು, ಗಂಡ ಹೆಂಡತಿ 2 ಮಕ್ಕಳು ಬಿಟ್ಟರೆ ಯಾರು ಇರೋದಿಲ್ಲ ಮನೆಯಾಗ. ಅಜ್ಜಿ ಇದ್ರೆ ಅವರು ಹಳ್ಳಿಯಲ್ಲಿ ಇರ್ತಾರೆ,
ಹುಡುಕಿದ್ರೆ ನಾವೆಲ್ಲ ಸಿಟಿಯಲ್ಲಿ ಇರ್ತೀವಿ. ಯಾಕಂದ್ರೆ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಅಂತೇಳಿ ನಾವು ಸಿಟಿ ಬಂದು ಸೆಟ್ಲ್ ಆಗಿಬಿಡ್ತೀವಿ. ಅವಾಗ ಏನಾಗುತ್ತೆ, ಮಕ್ಕಳಿಗೆ ಹೊರಗಡೆ ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಅವ್ರಿಗೆ ಏನು ಬೇಕು, ಏನೋ ಒಂದು ಬೇಕಪ್ಪ ತಿನ್ನಕ್ಕೆ ಐಟಮ್ ಒಂದು 5 ರೂಪಾಯಿ ಬೇಕಾದ್ರೆ ಯಾರ ಹತ್ರ ಕೇಳ್ಬೇಕು ಅವರು. ಸೊ ಅದು ಇದು ಇರ್ಲಾರ್ದ್ರೆ ಏನಾಗಿದೆ, ಮಕ್ಕಳಿಗೆ ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಇದ್ದಾರೆ, ಎಮೋಷನಲ್ ಕೋಶೆಂಟ್ ಇಲ್ಲ. IQ ಜಾಸ್ತಿ ಇದೆ, EQ ಇಲ್ಲ ಅವ್ರದ್ದು. ಅಂದರೆ ಇಂಟೆಲಿಜೆಂಟ್ ಕೋಶೆಂಟ್ ಸಿಕ್ಕಾಪಟ್ಟಿದೆ. ಈಗಿನ ಮಕ್ಕಳು ಈಗ ಅಲ್ಪ ಅಂತ ಜನ್ಜಿ ಹೋಯ್ತು, ಈಗ ಅಲ್ಪ ಇದ್ದಾರೆ. ನೆಕ್ಸ್ಟ್ ಅಲ್ಫಾ ಮಕ್ಕಳು ಹೆಂಗಿದ್ದಾರೆ, ದೇ ಆರ್ ಬಾರ್ನ್ ಇಂಟೆಲಿಜೆಂಟ್. ಅವ್ರಿಗೆ ಕಲಿಸ್ಬೇಕನ್ನೋದು ಏನೂ ಇಲ್ಲೇ ಇಲ್ಲ ಅವರಿಗೆ. ನೀವು ಸ್ವಲ್ಪ ಒಂದು ಮ್ಯಾಪ್ ತೋರಿಸ್ಬಿಡಿ, ಇಡೀ ಇಮಿಡಿಯೇಟ್ ಅವ್ರು ಹೇಳ್ತಾರೆ, 1 ಅವರಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಹೇಳ್ತಾರೆ. ಅಷ್ಟೊಂದು ಇಂಟೆಲಿಜೆನ್ಸಿ ಅವ್ರ ಹತ್ರ ಇದೆ. ಅವರಿಗೆ ಎಮೋಷನಲ್ ಕೋಶೆಂಟ್ ಅನ್ನೋದು ಬಹಳ ವೀಕ್ ಆಗ್ತಾ ಇದೆ. ಆ ಎಮೋಷನಲ್ ಕೋಶೆಂಟ್ ನಾವು ಸ್ಟ್ರಾಂಗ್ ಮಾಡ್ಬೇಕಂತಂದ್ರೆ ನಾವು ಅವ್ರ ಜೊತೆಲಿ ಇರಬೇಕು. ಹಿರಿಯರಾದ ಪಾಲಕರು ಇರಲಿ, ಅದು ಮನೇಲಿ ಏನೇ ಇರಲಿ, ಹೆಚ್ಚಿಗೆ ಸಮಯ ಅವ್ರ ಜೊತೆ ಕಳೆದಾಗ ಮಾತ್ರ ಎಮೋಷನಲ್ ಕೋಶೆಂಟ್ ಹೆಚ್ಚಿಗೆ ಆಗಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳಿಗೆ ಹೇಳ್ತಿಲ್ಲ, ನೀವು ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವ್ರು ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗಿ ತಲೆ ಕೆಡಿಸ್ಕೋಬೇಡಿ, ಡೆಫಿನೆಟ್ಲಿ ಆಗೇ ಆಗ್ತಾರೆ. ಯಾಕಂದರೆ ಅವ್ರದ್ದು IQ ಸ್ಟ್ಯಾಂಡರ್ಡ್ ಇದೆ. ಮಕ್ಕಳು ಯಾಕೆ ಇಲ್ಲಿ ಬರೋ ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಎಲ್ಲ ಮಕ್ಕಳಿದೆ. ಈ ಜನ್ರೇಷನ್ ಹೇಗಿದೆ, IQ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಅವ್ರಿಗೆ ನಾವು ಮಾಡಬೇಕಂದ್ರೆ EQ ಎಮೋಷನಲ್ ಕೋಶೆಂಟ್ ಇನ್ಕ್ರೀಸ್ ಮಾಡ್ಬೇಕಂದ್ರೆ ಅವ್ರ ಜೊತೆಯಲ್ಲಿ ನೀವು ಜಾಸ್ತಿ ಸಮಯ ಕಳೆದಾಗ ಮಾತ್ರ ಅವ್ರ ಎಮೋಷನಲ್ ಕೋಶೆಂಟ್ ಜಾಸ್ತಿ ಆಗುತ್ತೆ. ಎಮೋಷನಲ್ ಕೋಶೆಂಟ್ ಜಾಸ್ತಿ ಆದ್ರೆ ಮಾತ್ರ ನೆಕ್ಸ್ಟ್ ಅವ್ರು ದೊಡ್ಡವರಾದಾಗ ನಿಮ್ಮ ಜೊತೆ ಟೈಮ್ ಜಾಸ್ತಿ ಕಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲ ಅಂದರೆ ಅವ್ರು ಜಾಸ್ತಿ ಟೈಮ್ ಕಳೆಯೋದಿಲ್ಲ. ಅವರು IQ ಅವ್ರು ಜಾಸ್ತಿ ಮುಂದೆ ಹೋಗಿ ನಮಗೆ ಅಂದ್ರೆ ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಈಗ ಹೇಗುತ್ತೆ, ಭಾಷಣ ಮಾಡೋದು ಹಾಗೆ ಜಾಸ್ತಿ ಆಗುತ್ತೆ. ಸೊ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮಕ್ಕೆ ಚಾಲನೆ ಮಾತಾಡ್ತೀನಿ. ಜೈ ಹಿಂದ್.